ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರ್ತಕ್ಕಂತಹ ಇಂಟರ್ವ್ಯೂಲಿ ನೋಡಬಹುದು. ದಯವಿಟ್ಟು ಯೂಟ್ಯೂಬ್ನಲ್ಲಿ ಚಿತ್ರಲೋಕದಲ್ಲಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಶುಭವಾಗಲಿ. ಬಿಗ್ ಬಾಸ್ ಎಷ್ಟೋ ಜನಕ್ಕೆ ಫಸ್ಟ್ ಹೇಳೋದು ಸ್ಕ್ರಿಪ್ಟೆಡ್ ಬರೆದಿರ್ತಾರೆ. ಸುಳ್ಳು, ಬರ್ದಿರೋದಲ್ಲ. ಎಷ್ಟೋ ಜನಕ್ಕೆ ಈ ಬಿಗ್ ಬಾಸ್ ಅನ್ನೋ ವೇದಿಕೆ ಜೀವನ ಕೊಡುತ್ತೆ. ಕರೆಕ್ಟ್. ಎಷ್ಟೋ ಜನಕ್ಕೆ ಈ ಬಿಗ್ ಬಾಸ್ ಅಲ್ಲಿ ಬಂದು ಅವರ ವ್ಯಕ್ತಿತ್ವನ ಅವರು ಹಾಳು ಮಾಡ್ಕೋತಾರೆ ಇರ್ಬೋದೇನೋ. ಎಷ್ಟೋ ಜನಕ್ಕೆ ಈ ಬಿಗ್ ಬಾಸಿಂದ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ, ನಿಜ. ಎಷ್ಟೋ ಜನಕ್ಕೆ ಈ ಬಿಗ್ ಬಾಸ್ಗೆ ಹೋಗಿದ್ದಕ್ಕೆ ಅವಕಾಶಗಳು ಜಾಸ್ತಿ ಸಿಕ್ಕುತ್ತೆ, ಅದೂ ನಿಜ. ಹೀಗೆ ಹಲವಾರು ಅವರವರ ದೃಷ್ಟಿಗೆ ಅನಿಸ್ತಕ್ಕಂಥದ್ದು. ಇದರಲ್ಲಿ ನಾನು ಅನುಭವಿಸಿದ್ದು, ನನಗೂ ಒಂದು ರೀತಿ ಈ ಬಿಗ್ ಬಾಸ್ ಅಂದರೆ ಬರೀ ಗಲಾಟೆ, ಹೊಡೆದಾಟ, ಬಡದಾಟ, ನಮಗೆ ಇದನ್ನೇ ನೋಡ್ಕೊಂಡು ಮನೆಯವ್ರ ಮೇಲೆ ಕಿತ್ತಾಡ್ತೀರಾ, ನೋಡಬೇಡಿ ಅಂತ ನಮ್ಮ ಮನೆಯವ್ರಿಗೆ ನಾನು ಹೇಳ್ತಿದ್ದೆ, ನಾನೇ ನೋಡ್ತಿರ್ಲಿಲ್ಲ. ಆದರೆ ನನಗೆ ಹಲವಾರು ಸಲ ಅದರ ಕಡೆಯಿಂದ ನನಗೆ ಕರೆಗಳು ಬಂದಾಗ ನಾನು ಆಲೋಚನೆ ಮಾಡಿ ಅವರು ಅದರ ವಿವರಣೆ ಎಲ್ಲ ಕೊಟ್ಟಾಗ ಎಲ್ಲ ತಪ್ಪು ಭಾವನೆಗಳನ್ನ, ತಪ್ಪು ಕಲ್ಪನೆಗಳನ್ನೆಲ್ಲ ಏನು ಕ್ಲಿಯರ್ ಮಾಡಿಕೊಂಡ ಮೇಲೆ ನಾನು ಆ ಬಿಗ್ ಬಾಸ್ 8ಗೆ ಪಾದಾರ್ಪಣೆ ಮಾಡಿದ ನನ್ನ ಅನುಭವನ ನಾನು ಹೇಳ್ತೀನಿ. ನಿಮ್ಮ ಕೈಗೆ ಮೈಕು ಕೊಡ್ತಾರೆ, ಒಂದು ಒಳ್ಳೆ ವಿಷಯ ಹೇಳಿ ಅಂತ ಕೊಡ್ತಾರೆ. ನೀವು ಒಳ್ಳೆ ವಿಷಯ ಹೇಳಿದ್ರು 4 ಜನಕ್ಕೆ ಅದು ತಲುಪುತ್ತೆ. ಕೆಟ್ಟ ಮಾತಾಡಿದ್ರೆ ಅದೂ ತಲುಪುತ್ತೆ. ಆವಾಗ ಯಾರನ್ನ ದೂಷಿಸ್ತೀರ ನೀವು ಕೆಟ್ಟ ಮಾತಾಡ್ಬಿಟ್ಟು ಮೈಕನ್ನ ನೀವು ದೂಷಿಸೋಕ್ಕಾಗತ್ತಾ, ಅಥವಾ ಮೈಕ್ ಆಪರೇಟರ್ನ ದೂಷಿಸೋಕ್ಕಾಗತ್ತಾ, ಆ ವ್ಯವಸ್ಥೆನ ದೂಷಿಸೋಕ್ಕಾಗತ್ತಾ? ಬಿಗ್ ಬಾಸಲ್ಲಿ ಯಾವತ್ತೂ ಹೇಳಿಲ್ವಲ್ಲ ನೀವು ಫೈಟ್ ಮಾಡಲೇಬೇಕು ಅಂತ ಹೇಳಿಲ್ವಲ್ಲ. ಆದರೆ ಆ ವೇದಿಕೆನ ದುರುಪಯೋಗ ಕೆಲವರು ಪಡಿಸ್ಕೋತಾರೆ. ಅಲ್ಲಿ ಏನು ಅಂದರೆ ಅವ್ರು ಬಂದಿರೋದೇ ಜಗಳ ಮಾಡೋಕ್ಕೆ, ಅಥವಾ ಅವರು ಇದೀವಿಂದ ಕ್ಯಾಮ್ರಾಗೆ ಗೊತ್ತಾಗಬೇಕು, ಜನಗಳನ್ನ ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋ ರೀತಿ ಅವ್ರಿಗೇನೋ ಒಂದು ತಪ್ಪು ಕಲ್ಪನೆಗಳು ಬರುತ್ತೆ. ಬಿಗ್ ಬಾಸ್ ಆ ಥರದ್ದಲ್ಲ. ಬಿಗ್ ಬಾಸ್ ಇರೋ ಇದು ವೇದಿಕೆನ ನೀವು ನಿಮ್ಮ ಜೀವನಕ್ಕೆ ರೂಪಿಸ್ಕೊಳ್ಳುವಂಥದ್ದು. ಅದನ್ನು ನೀವು ಹಾಳು ಮಾಡ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಆದರೆ ಇದು ಏನಾಗ್ತಿದೆ ಅಂದರೆ ಈ ಜನಗಳ ಒಂದು ಕುತೂಹಲಕಾರಿ ಈ ಗುಂಪುಗಾರಿಕೆ, ಈಗ ನಂದೇ ಒಂದು ನೆಟ್ವರ್ಕು, ಇನ್ನೊಬ್ರದ್ದು ಇನ್ನೊಂದು ನೆಟ್ವರ್ಕು, ಈ ಥರ ಫಾಲೋಯರ್ಸು, ಅಥವಾ ನಂದೇನೋ ಈಗ ನಾನು ಯಾರಿಗೂ ಗೊತ್ತಿಲ್ಲಪ್ಪ, ನಾನು ಏನೋ ಮಾಡ್ತಿದ್ದೀನಿ, ಅದು ಒಂದಷ್ಟು ಜನಕ್ಕೆ ಹಿಡಿಸ್ಬಿಟ್ಟಿದೆ. ನನ್ನ ಫಾಲೋಯರ್ಸ್ ಇರ್ತಾರೆ, ಅವ್ರು ನನ್ನ ಪರವಾಗಿ ಓಟ್ ಹಾಕೋದು, ಇನ್ನೊಬ್ಬರು ವಿರುದ್ಧವಾಗಿ ಹಾಕೋದು, ಇಲ್ಲ ಇನ್ನೊಬ್ಬರು ವಿರುದ್ಧವಾಗಿರೋರು ನನ್ನ ಬಗ್ಗೆ ಕೆಟ್ಟದಾಗಿ ಹೇಳೋದು, ಇಲ್ಲ ನನ್ನ ಕಡೆಯವ್ರು ಈ ಥರದ್ದು ಆಗೋಗ್ಬಿಟ್ಟಿದೆ. ಬಟ್ ಅಲ್ಲಿ ಯಾವುದೇ ರೀತಿ ಪ್ರತಿಯೊಂದು ಟಾಸ್ಕ್ ಮಾಡಬೇಕಾದ್ರೂ ನಿಮ್ಮ ಆರೋಗ್ಯನೂ ಕಾಪಾಡಿಕೊಂಡು ಬೇರೆಯವರ ಆರೋಗ್ಯನೂ ಕಾಪಾಡಿ ಅನ್ನೋದು ಇನ್ಸ್ಟ್ರಕ್ಷನ್ ಇರುತ್ತೆ. ಅತಿರೇಕ ಏನಾರು ತೀರ ಆಯಿತು ಅಂತಂದರೆ, ಅವ್ರ ಗಮನಕ್ಕೆ ಬಂತು ಅಂತಂದರೆ ಅವ್ರು ಆಚೆ ಕಳಿಸ್ತಾರೆ, ಅದು ಬೇರೆ ಪ್ರಶ್ನೆ. ಬಟ್ ಕೆಲವು ಸಣ್ಣ ಪುಟ್ಟದ್ದು ಆಗುತ್ತೆ. ಯಾಕೆ ಅಂತಂದರೆ ಈಗ ನಾವು 4-5 ಜನ ಎಳೆದಾಡ್ತಿದ್ದಾಗ ಯಾರಿಗೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಆವಾಗ ಮೆತ್ತಿಗೆ ಯಾರೋ ಹಿಂಗೆ ನುಗ್ಗಿದ್ರೆ ಅಥವಾ ಇನ್ನೇನೋ ಚುಚ್ಬಿಟ್ರೆ ಅಂದರೆ ನಾನು ಹೇಳೋದು ದೊಡ್ಡದಾಗಾದರೆ ಅದು ಅವ್ರ ಗಮನಕ್ಕೆ ಬರುತ್ತೆ. 67 ಕ್ಯಾಮ್ರಾನೋ ಏನೋ ಇರುತ್ತೆ, ಅದು ಗೊತ್ತಾಗುತ್ತೆ, ಅದು ಸಿಕ್ಕಾಕೋತಾರೆ, ಅದು ಬೇರೆ ಪ್ರಶ್ನೆ. ಬಟ್ ಕೆಲವು ಟೈಮು ಸಡನ್ನಾಗಿ ಆದಾಗ ಅವರು ಏನೋ ಮಾಡೋಕ್ಕಾಗಲ್ಲ, ಆ ಥರ ಆಗುತ್ತೆ. ನೀವು ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋ ಬದಲು ಸದುಪಯೋಗ ಪಡಿಸ್ಕೊಂಡ್ರೆ ಒಳ್ಳೆಯದು ಆಗುತ್ತೆ. ನಾನು ಹೋದಾಗ ನನಗೂ ಫಸ್ಟ್ ಎಪಿಸೋಡು ಅಂದರೆ ಫಸ್ಟ್ ಇದಕ್ಕೆ ವೀಕಲ್ಲೇ ಎಲ್ಲ ಸೇರಿ ನಾಮಿನೇಟ್ ಮಾಡಾಕ್ಬಿಟ್ರು. ಏನು ನನಗಿಂತ ವಯಸ್ಸಾಗಿರೋರು, ನನಗಿಂತ ದೊಡ್ಡತಿರೋರು, ಕೈಲಾಗದೇ ಇದ್ದವರು ಎಲ್ಲರೂ ನನ್ನ ನಾಮಿನೇಟ್ ಮಾಡಾಕ್ಬಿಟ್ರು. ಏನಂತ, ವಯಸ್ಸಾಗಿದೆ, 63-64 ವರ್ಷ ಆಗಿದೆ ಇವ್ರಿಗೆ, ಇವರು ಅನ್ಫಿಟ್ಟು, ಇವ್ರು ಹೋಗಬೇಕು ಅಂತ. ಅದು ಏನು 3ನೇ ದಿವಸನೇ. ಸರಿ ಆಯಿತು. ಆಮೇಲೆ ವೀಕ್ ಆದಾಗ
ಕೆಲವು ಟಾಸ್ಕ್ ಎಲ್ಲ ಮಾಡಿದಾಗೆಲ್ಲ ಸುದೀಪ್ ಸರ್ ಅವರು ಬಂದಿದ್ದೇನೆ ಒಂದು ಪ್ರಶ್ನೆ ಮಾಡಿದ್ರು. ಅದು ನನ್ನ ತಲೆ ಒಳಗೆ ಇನ್ನೂ ಉಳ್ಕೊಂಡಿದೆ. ಒಳಗಡೆ ಬೋರ್ಡ್ ಇದೆ, ಅದನ್ನು ಬೋರ್ಡ್ ತೊಗೊಂಡು ಬನ್ನಿ ಅಂದರು. ಹೋಗಿ ಅವ್ರ ಕ್ಯಾಪ್ಟನ್ನು ಹೋಗಿ ತೊಗೊಂಡು ಶಮಂತ್, ನಂಗೆ ತಿಳಿದ ಮಟ್ಟಿಗೆ ಕ್ಯಾಪ್ಟನ್ ಶಮಂತ್ ತಂದು ಎಸ್ ಆರ್ ನೋ ಆ ಥರದ್ದು ಹೇಳೋದು. ನೀವು ನಾನು ಕೇಳೋ ಪ್ರಶ್ನೆಗೆ ಎಸ್ ಅಥವಾ ನೋ ಹೇಳಬೇಕು ಅಂತ. ಮೊದಲೇ ಪ್ರಶ್ನೆ ಅಂತನೋ ಏನೋ, ಇಫ್ ಐ ಆಮ್ ರೈಟ್, ಫಸ್ಟ್ ಕ್ವಶನೇ ಅದಿರಬೇಕು. ಬಿಗ್ ಬಾಸ್ ಮನೇಲಿ ಶಂಕರ್ ಅಶ್ವಥ್ ಅವ್ರನ್ನ ಎಲ್ಲರೂ ಅಂಡರ್ ಎಸ್ಟಿಮೇಟ್ ಮಾಡಿದ್ರು ಅಂತ ಸಮಥಿಂಗ್ ಲೈಕ್ ದಟ್, ಅಥವಾ ಅವರ ಸ್ಟ್ರೆಂತನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ರು ಅಂತ ಏನೋ ಆ ಥರ ಕೇಳಿದ್ರು. ತಕ್ಷಣ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದವರು ಯಸ್ ಅಂತ. ಯಾಕೆಂದರೆ ದೇವರೇನೋ ನಮಗೊಂದು ಸ್ವಲ್ಪ ಉತ್ಸಾಹನೂ ಕೊಟ್ಟಿದ್ದ, ದೈಹಿಕ ಬಲನೂ ಕೊಟ್ಟಿದ್ದಾಗ ನಾವು ಹೊಡೆದಾಡಿ ಮಾಡಿ ಆ ಹುಡುಗರ ಜೊತೆ ಎಲ್ಲ ಆಡಿದ್ದು. ಹಾಗಾಗಿ ಆಮೇಲೆ ನಿಜವಾಗಲು ನಾನು ಹೇಳ್ತೀನಿ, ನಾನು ಏನೋ ಒಂದು ಮಾಡಿದೆ, ಏನು ಮಾಡಿದೆ ಅಂತಲೂ ಹೇಳ್ತೀನಿ. ಅದನ್ನು ಗುರುತಿಸಿದ್ರು ಸುದೀಪ್ ಸರ್, ಅದನ್ನು ಗುರುತಿಸಿದ್ರು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಬಿಗ್ ಬಾಸ್ ಮನೆ ಒಳಗೆ ನೀವು ಒಳ್ಳೇದು ಮಾಡಿದ್ರು ತೋರಿಸ್ತಾರೆ ಕಣ್ರಿ. ನೀವು ಕೆಟ್ಟದ್ದೇ ಮಾಡಿ ಪ್ರಚಾರ ಮಾಡ್ಕೋಬೇಕು ಅಂತೇನಿಲ್ಲ. ಅಲ್ಲಿ ರಾತ್ರಿ ನಮಗೆ ಗೊತ್ತಾಗಲ್ಲ, ಎಷ್ಟು ಟೈಮು ಅಂತ ಗೊತ್ತಾಗಲ್ಲ, ಮಲಗಿರ್ತೀವಿ. ಇವರೆಲ್ಲರೂ ಒಡ ಅಂತ ಮಾತಾಡ್ತಾ ಇದ್ದಾರೆ. ನನಗೇನಾದರೂ ನಿದ್ದೆ ಬರ್ತಾಯಿಲ್ಲ, ನನಗೆ ಕಣ್ಣು ಎಳಿತಾ ಇದೆ. ನಮಗೆ ಒಂದು ದೈಹಿಕವಾಗಿ ಒಂದು ಅಭ್ಯಾಸ ಆಗಿರುತ್ತೆ, ಇಷ್ಟೊತ್ತಿಗೆ ಮಲಗಬೇಕು, ಇಷ್ಟೊತ್ತಿಗೆ ಹೇಳಬೇಕು, ಒಂದು ದೈಹಿಕವಾಗಿ ಒಂದು ಅಲಾರಾಮ್ ಇರುತ್ತೆ ತಲೆಯಲ್ಲಿ. ಆ ರೂಮೊಳಗೆ ಎಷ್ಟೊತ್ತಾದರೂ ಇವರು ಮಾತಾಡ್ತಿದ್ರು, ಅಂದು ಗಲಾಟೆ ಮಾಡ್ತಿದ್ರು ಅಂತ ರೇಗತ್ತಿ ಕೊನೆಗೆ ನಾನು ಯಾರು ಅನ್ನೋಂಗಿಲ್ಲ, ಎಲ್ಲ ಹೊಸಬರು, ಎಷ್ಟು ಪರಿಚಯ ಇಲ್ಲ ಅಂದ್ಬಿಟ್ಟು ಹೊರಗಡೆ ಬಂದು ನಾನು ಸೋಫಾ ಮೇಲೆ ಮಲ್ಕೊಂಡೆ. ಸೋಫಾ ಮೇಲೆ ಮಲ್ಕೊಂಡಾಗ ಒಂದು ಸ್ವಲ್ಪ ಹೊತ್ತಿಗೆ ನನಗೆ ನಿದ್ದೆ ಹತ್ತಿಬಿಟ್ಟಿದೆ. ತದನಂತರ ಒಳಗಡೆ ಇರೋರಿಗೆ ಗೊತ್ತಾಗಿ ಅವರೇನು ಮಾಡಿದ್ದಾರೆ, ಹೊರಗಡೆ ಬಂದು ಸಾರ್ ಅದರಲ್ಲಿ ನಮ್ಮ ಅರವಿಂದು, ಆಮೇಲೆ ಶುಭ ಪುಂಜ, ಆಮೇಲೆ ದಿವ್ಯಾ ಹುಡುಗ, ಮಂಜು, ಯಾರೋ ಒಂದು 4-5 ಜನ, ನನಗೆ ಅಷ್ಟು ನೆನಪಿಲ್ಲ. ಬಟ್ ಅರವಿಂದ್ ಮಾತ್ರ ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಶುಭ ಪುಂಜ ಜ್ಞಾಪಕ ಇದೆ. ಸಾರ್ ಯಾಕೆ ಸರ್ ಇಲ್ಲಿ ಬಂದು ಮಲ್ಕೊಂಡಿದ್ದೀರ, ಏನಪ್ಪ ಅಂದ. ನನಗೆ ನೀವೆಲ್ಲ ಗಲಾಟೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಆವಾಗಲೇ ಎನಿಮಿಟಿ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು, ಇಲ್ಲ ನನಗೇನೋ ಇಲ್ಲಿ ಮಲ್ಕೋಬೇಕು ಅನ್ನಿಸ್ತು ಅಂತ. ಇಲ್ಲ ಸರ್ ನಮ್ಗೆ ಗೊತ್ತು, ನಾವೆಲ್ಲ ಮಾತಾಡ್ತಿದ್ವಿ ಅಂತ ನಿಮ್ಗೆ ಡಿಸ್ಟರ್ಬ್ ಆಯಿತು ಅಂದ್ಬಿಟ್ಟು, ಒಳಗೆ ಬನ್ನಿ ಸರ್ ಮಲ್ಕೊಳ್ಳಿ. ಹಾಗೆ ಇಲ್ಲ ನೀವು ಮಾತಾಡ್ಕೊಳ್ಳಿದ್ದ, ನಾನು ಎಷ್ಟೋ ಅವಾಯ್ಡ್ ಮಾಡಿದ್ರೆ ಏನು ಮಾಡಿದ್ರು ಇಲ್ಲ. ಕೊನೆಗೆ ಶುಭ ಪುಂಜ ಹೇಳಿದ್ರು, ಸಾರ್ ನೀವು ಬಂದು ಮಲಗದೆ ಹೋದರೆ ನಾವು ಯಾರೂ ಮಲಗೋಕ್ಕಾಗಲ್ಲ ಸರ್. ಯಾಕೆ ಸರ್, ಲೈಟ್ ಆರಿಸಲ್ಲ ಸರ್, ಲೈಟ್ ಆರಿಸದೇ ಇದ್ದರೆ ನಂಗೆ ನಿದ್ದೆ ಬರಲ್ಲ ಸರ್. ಏನು ಮಾಡಿದ್ರೆ ಲೈಟ್ ಯಾಕೆ ಆರಿಸಲ್ಲ, ಏನೋ ಸುಳ್ಳು ಹೇಳ್ತಾರೆ ಅಂತ ನಾನು ಅನುಮಾನ ಪಟ್ಟೆ. ಆಮೇಲೆ ನೀವು ಹೋಗಿ ಬರ್ತೀನಿ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಕಳಿಸ್ದೆ. ನೋಡೋಣ ಲೈಟ್ ಆರಿಸ್ತಾರೋ ಇಲ್ಲೋ ಅಂತ. ಹಾಫ್ ಆನ್ ಅವರ್ ನೋಡಿದ್ರೆ ಲೈಟ್ ಆರಿಸಿರ್ಲಿಲ್ಲ. ನಿಜವಾ ಲೈಟ್ ಆರಿಸಲ್ವಾ ಅಂದ್ಬಿಟ್ಟು ಸೀದಾ ಅಲ್ಲಿ ನಮಗೆ ಇನ್ಸ್ಟ್ರಕ್ಷನ್ ಇರುತ್ತೆ, ಈ ಥರದ್ದು ನೀವು ಹೇಳಬೇಕಾದ್ರೆ ಹೀಗೆ ಬರಬೇಕು, ಇಂಥ ಕ್ಯಾಮ್ರಾಗೆ ಹೇಳಬೇಕು ಅಂತ. ಬಿಗ್ ಬಾಸ್ ನನಗೆ ಗೊತ್ತಿಲ್ಲ, ನನ್ನಿಂದಾಗಿ ನೀವು ಲೈಟ್ ಆರಿಸ್ತಿಲ್ಲ ಅನ್ನೋದು ಏನಾರು ಆಯಿತು ಅಂದರೆ ದಯವಿಟ್ಟು ಆರಿಸ್ಬಿಡಿ, ನಾನು ರೂಮ್ ಒಳಗೆ ಹೋಗ್ತೀನಿ, ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ ಅಂದ್ಬಿಟ್ಟು ಒಳಗೆ ಹೋದೆ. ನಾನು ರೂಮ್ ಬಾಗಿಲು ತೆಗಿತೀನಿ, ಆರಿಸ್ಬಿಟ್ಟು. ಅಂದರೆ ಇದರ ಅರ್ಥ ಏನು, ನೀವು ಒಳ್ಳೇದು ಮಾಡಿದ್ರೆ ಅದನ್ನು ಎನ್ಕರೇಜ್ ಮಾಡ್ತಾರೆ ಬಿಗ್ ಬಾಸ್. ನೀವು ಒಳ್ಳೇದು ಮಾಡೋದಕ್ಕೆ ನಿಮ್ಗೆ ತಲೆ ಓಡ್ಬೇಕ್ರಿ, ನಿಮಗೆ ಮನಸ್ಸು ಬರ್ಬೇಕ್ರಿ. ಅದು ಬಿಟ್ಬಿಟ್ಟು ಬರೀ ಕಿತ್ತಾಡ್ಕೊಳ್ಳೋದು ಅಥವಾ ಇನ್ನೊಬ್ಬರ ಮೇಲೆ ಬರೀ ಎಲ್ಲ ಏನೇನೋ ಬೇರೆ ಥರ ನೀವು ಅನ್ಯ ಮಾರ್ಗ ಹುಡ್ಕೋದು ಸರಿ. ಹಾಗಾಗಿ ಬಿಗ್ ಬಾಸ್ ಅನ್ನೋದು ಆ ಕಾರ್ಯಕ್ರಮದಲ್ಲಿ ನಾನು ಮಾಡೋದು ಮೊದಲನೇ ವಾರನೇ ಸುದೀಪ್ ಅವರ ಚಪ್ಪಾಳೆ ಅಂದರೆ ಎನ್ಕರೇಜ್ಮೆಂಟ್ ಅಥವಾ ಅಪ್ರಿಸಿಯೇಷನ್ ಅದು ಸಿಕ್ಕಿ ನನ್ನ ಆ ಫೋಟೋನ ಅಲ್ಲಿ ಡಿಸ್ಪ್ಲೇ ಮಾಡಿದ್ರು. ನಾನು ನಿಜವಾಗ್ಲೂ ಅವರಿಗೆ ನಮಸ್ಕಾರ ಹೇಳ್ತೀನಿ. ಯಾಕೆಂದರೆ ಒಳ್ಳೆಯದನ್ನು ಗುರುತಿಸ್ತಾರಲ್ವಾ, ಆ ಗುರುತಿಸಿದ್ದನ್ನು ನಾವು ಗಮನಕ್ಕೆ ತಗೋಬೇಕು, ಗಣನೆಗೆ ತಗೋಬೇಕು.